ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನನ್ನ ಕಿತಾಪತಿ ನನ್ನ ಮಗ ಇಲ್ಲಿ ನೋಡಿ ಯಾವ ಥರ ಮಾಡ್ತಾನೆ ಅಂತ. ಏನಂತ? ಥ್ಯಾಂಕ್ ಯು ಆಲ್ ಅಂತ. ಅಮ್ಮನ ಚಾನಲ್ಲು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್ ಅಂತಾನಂತೆ. ಇಲ್ಲಿ ನೋಡಿ ನನ್ನ ಮಗ ಕಿತಾಪತಿ, ಇಲ್ಲಿ ನೋಡಿ ಒಂದು ಯಾವ ಥರ ಮಾಡ್ಕೊಂಡಿದ್ದಾನೆ ಅಂತ. ಜಾಣಿ ನನ್ನ ಥ್ಯಾಂಕ್ ಯು ಆಲ್. ಹಾಂ, ಆಮೇಲೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಆಲ್. ಬರೀ ಇದೆ, ಪದೇ ಪದೇ ಇದೆ ಹೇಳ್ತಾ ಇರೋದು. ನಾನು ಕಾಣಿಸ್ಕೊಳಂಗಿಲ್ಲ ಅವನ ಮುಂದೆ. ಬರೀ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಥ್ಯಾಂಕ್ ಯು ಆಲ್ ಅನ್ನೋದೇ ಅವನ ಕೆಲಸ ಇಡೀ ದಿನ. ಇಲ್ಲಿ ನೋಡಿ ಯಾವ ಥರ ಮಾಡ್ತಾನೆ ಅಂತ ಕಿತಾಪತಿ. ಪಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಅಮ್ಮ. ಅಮ್ಮ ಇದ್ದಾಗ ಅಮ್ಮ ಇಷ್ಟ ಅಂತ ಹೇಳೋದು, ಪಪ್ಪ ಇದ್ದಾಗ ಪಪ್ಪ ಹತ್ರ ಪಪ್ಪ ನೀನೇ ಇಷ್ಟ ಪಪ್ಪ ಅಂತ ಹೇಳೋದು. ಅಷ್ಟು ಕಿತಾಪತಿ ಬಡ್ತಾನೆ ನೋಡಿ. ಏನೇನು ಅಡುಗೆ ಮಾಡ್ತೀವಿ ಬಂಗಾರಿ? ಓಕೆ ಓಕೆ, ಸೀದೋಯ್ತಾ? ಇಲ್ಲಿ ನೋಡಿ, ಅನ್ನ ಸೀದೋಯ್ತಂತೆ. ಇದು ಒಂದು ಅಡುಗೆ ಐಟಮ್ಸ್. ಎಗ್ ಬುರ್ಜಿ ಮಾಡ್ತಾನೆ ಅಂತೆ. ಯಾರ್ಯಾರಿಗೆ ಕೊಡ್ತೀಯಾ? ನನಗೆ, ಆಮೇಲೆ ಟೀ ಕೊಡ್ತೀರಾ? ಓಕೆ, ಹಾಂ ಮಾಡಿ. ಸ್ಕಿನ್ ಎಲ್ಲ ಡಲ್ಲಾಗಿದೆ, ಸ್ವಲ್ಪ ಫೇಸ್ ಪ್ಯಾಕ್ ಹಾಕೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು, ಟೊಮೊಟೊ ಮತ್ತು ಇದು ಮೊಸರು, ಅದು ಟ್ಯಾನ್ ಕಮ್ಮಿ ಆಗುತ್ತೆ. ಮೊಸರು ಕಡಲೆ ಹಿಟ್ಟು ಜೊತೆ ಸೇರಿಸಿ ಪೇಸ್ಟ್ ಮಾಡಿ ಪ್ಯಾಕ್ ಹಾಕ್ಕೊಂಡ್ರೆ ಮುಖದ ಮೇಲೆ ಏನು ಟ್ಯಾನ್ ಇರುತ್ತೆ ಆ ಟ್ಯಾನ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಫೇಸ್ ಪ್ಯಾಕ್ ಹಾಕೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನಿಮಗೆ ಅದು ಪ್ಯಾಕ್ ಏನಾದರೂ ತೋರಿಸ್ಬೇಕು ಅಂದರೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ, ನೀವು ನೋಡ್ಬೋದು. ಇಲ್ಲಿ ನೋಡಿ, ನನ್ನ ಮಗಂದು ಅಡುಗೆ ಸ್ಟಾರ್ಟ್ ಆಗಿದೆ, ಅಡುಗೆ ನಡೀತಾ ಇದೆ. ಸಾಹೇಬ್ರದ್ದು ಅಡುಗೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದು ನನಗೆ ಅಡುಗೆ ಮಾಡಿ ಕೊಟ್ಟು ನಾನು ಫೇಸ್ ಪ್ಯಾಕಿಗೆ ಏನೇನು ತೊಗೊಂಡಿದ್ದೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಮೊಸರು, ಒಂದು ಅರ್ಧ ಹೋಳಷ್ಟು ಟೊಮೊಟೊ, ಸ್ವಲ್ಪ ಅಕ್ಕಿ ಹಿಟ್ಟು. ನೀವು ನಿಮ್ದು ಆಯಿಲ್ ಸ್ಕಿನ್ ಆಗಿದ್ದರೆ ಅಕ್ಕಿ ಹಿಟ್ಟು ತೊಗೊಳ್ಳಿ. ನಿಮ್ದು ಆಯಿಲ್ ಸ್ಕಿನ್ ಇಲ್ಲ, ನಾರ್ಮಲ್ ಸ್ಕಿನ್ ಇದೆ, ಡ್ರೈ ಸ್ಕಿನ್ ಅನ್ನೋರು ಅಕ್ಕಿ ಹಿಟ್ಟು ಬೇಡ. ನೀವು ಮೊಸರು ಬದಲು ಹಾಲು ತೊಗೋಬೋದು, ಹಾಲಿನ ಕೆನೆನೂ ತೊಗೋಬೋದು. ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ, ಯಾಕಂದರೆ ಇಲ್ಲಿ ನಾನು ಏನು ಟ್ಯಾನ್ ಹೋಗುತ್ತೆ, ಗ್ಲೋ ಕೊಡುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಮೊಸರು ಬೇಡ ಅಂದರೆ ನೀವು ಹಾಲಿನ ಕೆನೆನೂ ಆ್ಯಡ್ ಮಾಡ್ಕೋಬೋದು, ಹಾಲು ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಸ್ಪೂನಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಅರ್ಧ ಟೊಮೊಟೊ, ಸ್ವಲ್ಪ ಮೊಸರು ಹಾಕ್ಕೊಂಡು ಇಲ್ಲಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿ ನೋಡ್ಬೋದು, ನೀವು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದಕ್ಕೆ ಇದು ಮಾಡ್ಕೋಬೇಕು, ಯಾಕಂದರೆ ಅದು ತೀರಾ ತೆಳ್ಳಗಾದರೆ ಫೇಸ್ ಮೇಲೆ ಪ್ಯಾಕ್ ಹಾಕಿದಾಗ ಅದು ನಿಲ್ಲಲ್ಲ. ಇಲ್ಲಿ ನೋಡಿ, ರೆಡಿಯಾಗಿದೆ ಇವಾಗ. ಇಲ್ಲಿ ನೋಡಿ, ನಾನು ಇವಾಗ ಮುಖ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ಯಾವ ಥರ ಇದೆ, ಇದು ಪ್ಯಾಕ್ ಹಾಕಿದ್ಮೇಲೆ ಯಾವ ಥರ ಇದೆ ಅನ್ನೋ ರಿಸಲ್ಟ್ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಈ ಥರ ಕಲಿಸ್ಕೊಂಡಿದ್ದೀನಿ. ಅವಾಗಲೇ ಏನು ತೋರಿಸಿದ್ದೆ ಆ ಥರ ಕಲಿಸ್ಕೊಂಡು ಇವಾಗ ನಾನು ಪ್ಯಾಕ್ ಹಚ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈ ಥರ ಹಚ್ಕೊಳ್ತಾ ಇದ್ದೀನಿ. ಈ ಥರ ಕ್ಲೀನಾಗಿ ಫುಲ್ ಫೇಸ್ ಕವರ್ ಮಾಡ್ಕೋಬೇಕು. ಕಣ್ಣಿಗೆ ಹಚ್ಚಕ್ಕೆ ಹೋಗಬೇಡಿ. ನೋಡಿ ಈ ಥರ ಹಚ್ಕೋಬೇಕು.
ಇದು ನಿಮಗೆ ಟ್ಯಾನ್ ಆಗಿದ್ದರೆ ಫೇಸ್ ಮೇಲೆ ಏನು ಟ್ಯಾನ್ ಆಗಿರುತ್ತೆ, ನೀವು ವರ್ಕ್ ಮಾಡ್ತಿರೋರಾಗಿದ್ದರೆ, ಬಿಸಿಲಿಗೆ ಹೋಗಿ ಟ್ಯಾನ್ ಆಗಿದೆ ಇಲ್ಲ ನಮ್ಮ ಫೇಸ್ ಡಲ್ ಇದೆ ಅನ್ನೋರು ಈ ಥರ ವಾರದಲ್ಲಿ ಒಂದು 3 ಸಲ ಈ ಥರ ಪ್ಯಾಕ್ ಹಾಕ್ಕೊಂಡ್ರೆ ಟ್ಯಾನ್ ಏನಾಗಿರುತ್ತೆ ಮತ್ತು ಟ್ಯಾನ್ ಹೋಗುತ್ತೆ. ಮತ್ತು ನಮ್ಮ ಸ್ಕಿನ್ ಡಲ್ ಆಗಿದೆ ಅಂದರೆ ಸ್ವಲ್ಪ ಬ್ರೈಟ್ನೆಸ್ ಕೊಟ್ಟು ಸ್ವಲ್ಪ ಗ್ಲೋ ಕೊಡುತ್ತೆ. ನೋಡಿ ಈ ಥರ ಹಚ್ಕೋಬೇಕು. ಇದು ಹಚ್ಕೊಂಡು ಒಂದು 5 ನಿಮಿಷ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡಿಕೊಂಡು ಒಂದು 5 ನಿಮಿಷ ಮತ್ತೆ ಅದು ಫುಲ್ಲು ಡ್ರೈ ಆಗೋಕ್ಕೆ ಬಿಡಬೇಕು. ಅವಾಗ ಏನಾಗುತ್ತೆ, ಅದು ನಮ್ಮ ಫೇಸು ಚೆನ್ನಾಗಿ ಅಬ್ಸರ್ವ್ ಆಗಿ ಗ್ಲೋ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ ನಾನು ಯಾವ ಥರ ಹಚ್ತಾ ಇದ್ದೀನಿ ಅಂತ. ಇದು ಪ್ಯಾಕ್ ಏನು ಮಾಡ್ಕೊಂಡಿರ್ತೀರ ಅದು ಉಳಿದ್ರೆ ನೀವು ನೆಕ್ಕಿಗೂ ಹಚ್ಕೋಬೇಕು. ಇಲ್ಲಿ ಏನು ನೆಕ್ ಕಾಣಿಸುತ್ತಲ್ಲ ಕುತ್ತಿಗೆ, ಅದಕ್ಕೂ ಹಚ್ಕೊಂಡ್ರೆ ಅಲ್ಲೂ ಚೆನ್ನಾಗೆ ಏನು ಟ್ಯಾನ್ ಆಗಿದ್ರೆ ಟ್ಯಾನ್ ಹೋಗುತ್ತೆ. ಇಲ್ಲಿ ನೋಡಿ ನಾನು ಯಾವ ಥರ ಹಚ್ಕೊಳ್ತಾ ಇದ್ದೀನಿ ಅಂತ. ಇವಾಗ ಏನು ನಮ್ಮ 2 ಕೈ ತಗೊಂಡು ಈ ಥರ ಫುಲ್ ಕೈ ತೊಗೋಬೇಡಿ, ಈ ಬರೀ ಫಿಂಗರಿಂದ ಈ ಥರ ಮಸಾಜ್ ಮಾಡ್ಕೋಬೇಕು. ಈ ಥರ ಈ ಮೂಗು ಸಂದಿಗೆಲ್ಲ ಇಲ್ಲಿ ನೋಡಿ ಇಲ್ಲೆಲ್ಲ ಈ ಥರ ಮಸಾಜ್ ಮಾಡ್ಕೊಂಡ್ರೆ ಅಲ್ಲೇನಾದರೂ ಟ್ಯಾನ್ ಇದ್ದರೆ ಕೊಳೆ ಇದ್ದರೆ ಅದು ಹೋಗಲಿಕ್ಕೆ ಸಹಾಯ ಮಾಡುತ್ತೆ. ಕಾಣಿಸ್ತಾ ಇದೆಯಾ ಯಾವ ಥರ ಹಚ್ಕೊಂಡಿದ್ದೀನಿ ಅಂತ ಇಲ್ಲಿ ನೋಡ್ಬೋದು. ನೀವು ಫೇಸ್ ಪ್ಯಾಕ್ ಇದು ಏನಾದರೂ ಮಿಕ್ಕಿದ್ರೆ ಇಲ್ಲಿ ನೋಡಿ ಈ ಥರ ಹಚ್ಕೋಬೇಕು. ಈಗ ನೆಕ್ಕಿಗೆಲ್ಲ ಈ ಥರನೇ ಹಚ್ಕೊಂಡ್ರೆ ಇಲ್ಲೂ ಸ್ವಲ್ಪ ನಮ್ಮ ಫೇಸಿಗೂ ನೆಕ್ಕಿಗೂ ಏನು ಡಿಫ್ರೆನ್ಸ್ ಅನ್ಸಲ್ಲ. ನಾನು ಇದೆಲ್ಲ ಅಪ್ಲೈ ಮಾಡ್ಕೊಳ್ತೀನಿ ಇವಾಗ, ಉಳಿದಿದೆ ಸ್ವಲ್ಪ, ಹಾಗಾಗಿ ಅಪ್ಲೈ ಮಾಡ್ಕೊಳ್ತೀನಿ. ನೋಡಿ ಈ ಥರ ಹಚ್ಕೋಬೇಕು. ನಿಮಗೆ ಟೈಮ್ ಇತ್ತು ಅಂದರೆ ಈ ಥರ ಮಸಾಜ್ ಮಾಡ್ಕೊಳ್ಳಿ. ಟೈಮ್ ಇಲ್ಲಪ್ಪ ನಮಗೆ ಇನ್ಸ್ಟೆಂಟಾಗಿ ಗ್ಲೋ ಬೇಕು ಅಂದರೆ ಈ ಥರ ಹಚ್ಚಿ ಒಂದು 2 ನಿಮಿಷ ಬಿಟ್ಟು ತಣ್ಣೀರಲ್ಲಿ ಮುಖ ತೊಳ್ಕೊಂಡ್ರೆ ಚೆನ್ನಾಗಿ ಫೇಸ್ ಗ್ಲೋ ಅನಿಸುತ್ತೆ. ಮತ್ತು ಏನಾದರೂ ಟ್ಯಾನ್ ಇದ್ದರೆ ಟ್ಯಾನ್ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಈ ಫೇಸ್ ಪ್ಯಾಕು. ಇವಾಗ ಇದು 5 ನಿಮಿಷ ಬಿಟ್ಟು ನಾನು ಮುಖ ತೊಳ್ಕೊಂಡು ಮತ್ತೆ ರಿಯಲ್ ಅಂದರೆ ಯಾವ ಥರ ಗ್ಲೋ ಬಂದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ಇಲ್ಲಿ ನೋಡಿ ಯಾವ ಥರ ಒಣಗಿದೆ ಅಂತ. ನಾನು ಇದು ಹಚ್ಚಿ 5 ನಿಮಿಷ ಬಿಟ್ಟಿದ್ದೆ, ಈ ಥರ ಒಣಗಿದೆ. ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಇವಾಗ ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ. ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ಥರ ಅಂದರೆ ಯಾವ ಥರ ಆಗಿದೆ ನನ್ನ ಫೇಸು ಅನ್ನೋದನ್ನು. ಇಲ್ಲಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ನಿಮಗೆ ಯಾವ ಥರ ಅನ್ನಿಸ್ತು, ಫೇಸ್ ಯಾವ ಥರ ಆಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ನೋಡ್ಬೋದು ನೀವು. ಸೂಪರ್ ಅಲ್ವಾ? ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನನ್ನ ಯೂಟ್ಯೂಬ್ ಚಾನಲ್ ಯಾವ ಥರ ವಿಡಿಯೋ ಬರ್ತಿದೆ ಅನ್ನೋದನ್ನು ನನಗೆ ಗೊತ್ತಾಗುತ್ತೆ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಬಾಯ್. ಥ್ಯಾಂಕ್ ಯು ಆಲ್. ಕಿಸಿಗಳು ಯಾವಾಗಲೂ ಸೊಂಟದಲ್ಲೇ ಇರಬೇಕು. ಇಲ್ಲಿ ನೋಡಿ ಹಿಂಗೆ ಎತ್ಕೊಂಡು ಓಡಾಡ್ತಾ ಇರಬೇಕು ಯಾವಾಗಲೂ. ಇಲ್ಲಿ ನೋಡಿ ಕಿವಿ ಕಟ್ಟಿ